ನಂಜನಗೂಡು ತಾಲೂಕಿನ ಚಿಕ್ಕಯ್ಯನಛತ್ರ ಹೋಬಳಿ ವ್ಯಾಪ್ತಿಯ ತಾಂಡ್ಯ ಕೈಗಾರಿಕಾ ಪ್ರದೇಶದಲ್ಲಿರುವ ಕ್ರಿಯಾನ್ ಟೆಕ್ಸ್ಟೈಲ್ಸ್ ಕಾರ್ಖಾನೆ ಗುತ್ತಿಗೆ ಕಾರ್ಮಿಕರು ವಿವಿಧ ಸವಲತ್ತುಗಳಿಗಾಗಿ ಆಗ್ರಹಿಸಿ ಇಂದು ಅನಿರ್ದಿಷ್ಟ ಪ್ರತಿಭಟನೆ ನಡೆಸಿದರು. ಗುತ್ತಿಗೆ ಕಾರ್ಮಿಕರ ಪ್ರತಿಭಟನೆಗೆ ರಾಜ್ಯ ರೈತ ಸಂಘ ಬೆಂಬಲ ವ್ಯಕ್ತಪಡಿಸಿದೆ. ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ವಿದ್ಯಾಸಾಗರ್ ಮಾತನಾಡಿ, ಕಳೆದ 5 ವರ್ಷಗಳಿಂದ ಕಾರ್ಖಾನೆಯಲ್ಲಿ 150ಕ್ಕೂ ಹೆಚ್ಚು ಕಾರ್ಮಿಕರು ಗುತ್ತಿಗೆ ಆಧಾರದ ಮೇಲೆ ಕೆಲಸ ನಿರ್ವಹಿಸುತ್ತಿದ್ದಾರೆ. ಈ ಕಾರ್ಮಿಕರಿಗೆ ಸಂಬಳ ಜಾಸ್ತಿಯಾಗಿಲ್ಲ, ಬೋನಸ್ ಸರಿಯಾದ ಪ್ರಮಾಣದಲ್ಲಿ ನೀಡುತ್ತಿಲ್ಲ ಎಂದು ಆರೋಪಿಸಿದರು. ಈ ನಂಜನಗೂಡು ತಾಲೂಕು ಚಿಕ್ಕಯ್ಯನಛತ್ರ ಹೋಬಳಿನಲ್ಲಿ ಮೊದಲು ಪ್ರಾರಂಭ ಆದಾಗ ಎಸ್ ಕುಮಾರ್ ಅಂತಿತ್ತು. ಈಗ ರೀಡೆಂಟ್ ಟೇಲರ್ ಅಂತ ಆಯಿತು. ನಂತರದಲ್ಲಿ ಈಗ ಕ್ರಿಯಾನ್ ಟೆಕ್ಸ್ಟೈಲ್ ಅಂತ ಆಗಿದೆ. ಒಂದು 150ಕ್ಕೂ ಹೆಚ್ಚು ಮಕ್ಕಳು ಇಲ್ಲಿ ಕಾಂಟ್ರಾಕ್ಟ್ ಬೇಸಿಕ್ನಲ್ಲಿ ಕೆಲಸ ಮಾಡ್ತಾರೆ. ಇವ್ರಿಗೆ ಕೆಲವೊಬ್ಬರಿಗೆ ESI ಕೊಡ್ತಾವ್ರೆ, ಕೆಲವೊಬ್ರು ಕೊಡ್ತಾ ಇಲ್ಲ. PF ಕೆಲವೊಬ್ಬರು ಕೊಡ್ತಾ ಇದ್ದಾರೆ, ಇನ್ನೊಬ್ಬರು ಕೆಲವೊಬ್ಬರಿಗೆ ಕೊಡ್ತಾ ಇಲ್ಲ. ಈ ESI ಮತ್ತು PF ಎಲ್ಲರಿಗೂ ಕೊಡಲಿ ಅನ್ನೋ ಒಂದು ವಿಚಾರ. ಮತ್ತು ವರ್ಷಕ್ಕೊಂದ್ಸರಿ ಬೋನಸ್ ಕೊಡ್ತಾರೆ ಎಲ್ಲ ಕಡೆ. ಇವ್ರಿಗೆ ಇದುವರೆಗೆ ಯಾವುದೇ ಬೋನಸ್ಗಳು ಸಿಗ್ತಾ ಇಲ್ಲ. ಬೋನಸ್ನ ಕೊಡಿ ಅನ್ನೋದು ಇನ್ನೊಂದು ವಿಚಾರ. ಮತ್ತು ಯೂನಿಫಾರ್ಮ್ ಮತ್ತು ಐಡೆಂಟಿ ಕಾರ್ಡ್ನ ಕೊಡಿ ಅನ್ನೋದು ಇನ್ನೊಂದು ವಿಚಾರ ಇಟ್ಕೊಂಡು ಇಲ್ಲಿ, ಮತ್ತು ಸ್ಯಾಲ್ರಿ ಸ್ಲಿಪ್ಪು, ಇವು 3 ಸಣ್ಣ ಸಣ್ಣ ವಿಚಾರಗಳನ್ನ ಇಟ್ಕೊಂಡು ಹೋರಾಟ ಮಾಡ್ತಾ ಇರೋಂಥದ್ದು. ESI ಮತ್ತು PF ವ್ಯವಸ್ಥೆ ಕಲ್ಪಿಸಿಲ್ಲ, ಸಂಬಳದ ಚೀಟಿ ಹಾಗೂ ಗುರುತಿನ ಚೀಟಿ ಸಮವಸ್ತ್ರ ನೀಡುತ್ತಿಲ್ಲ. ಇವರ ಬೇಡಿಕೆ ಈಡೇರಿಸುವವರೆಗೂ ರಾಜ್ಯ ರೈತ ಸಂಘ ಕಾರ್ಮಿಕರ ಬೆಂಬಲಕ್ಕೆ ನಿಲ್ಲುತ್ತದೆ ಎಂದ್ರ. ಇನ್ನು ಪ್ರತಿಭಟನೆಯಲ್ಲಿ ಇಮ್ಮಾವರಗು, ಬೊಕ್ಕಹಳ್ಳಿ ನಂಜುಂಡಸ್ವಾಮಿ, ಸಿದ್ದು, ನಾಗರಾಜು ಇನ್ನೂ ಹಲವರು ಹಾಜರಿದ್ರ. ಕುಮಾರ್, CTV ನ್ಯೂಸ್, ನಂಜನಗೂಡ.